ನಮ್ಮ ಗವಿಸಂಪದ ಯೂಟ್ಯೂಬ್ ಚಾನಲ್ ಈಗ ದಾಸೋಹಂ ಎಂದು ಬದಲಾಗಿದೆ. ಇನ್ನು ಮುಂದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ನಿಮ್ಮ ಕುಟುಂಬ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಓಂ ಶ್ರೀ ಗುರು ಶಂಭುಲಿಂಗಾಯ ನಮಃ. ಜ್ಞಾನ ಪ್ರತಿಪಾದನ ಸ್ಥಳದ 11ನೇ ಪದ್ಯ. ನಿನ್ನೊಳಿಹುದು ಸತ್ಯ ಪದವು ಅದನು ಅನುಭವದಿಂ ನೋಡು ಮನುಜಾನೀನೆ ಅಹೆಮುಕ್ತನು. ಮೊದಲ ಜನ್ಮದ ದೇಹವು ಈ ದೇಹವಿನ್ನು ಮುಂದೊದಗುವ ದೇಹವೇ ಬೇರೆ ಬೇರೆ. ಪುದಿದು ನೀನೋರ್ವನು ಅವರೊಳಗಲ್ಲದೆ ಕರ್ಮದ ಉದಯದಿಂ ದೇಹಿಯಾಗಿಹುದರಿಂದ ನಿನ್ನೊಳಿಹುದು ಸತ್ಯ ಪದವು ಅದನು ಅನುಭವದಿಂ ನೋಡು ಮನುಜಾನೀನೆ ಅಹೆಮುಕ್ತನು. ನೆನಸಿನೊಳಗೆ ನಿದ್ರೆ ಕನಸುಗಳಿಲ್ಲವಾ, ಕನಸಿನೋಳಿಲ್ಲವಾ ನೆನಸು ನಿದ್ರೆ. ತನಿ ನಿದ್ರೆಯೊಳು ಮತ್ತೆ ಕನಸು ನೆನಸುಗಳಿಲ್ಲವು ಅನಿತನು ಅನುಭವಿಪ ನೀನಹುದರಿಂದ ನಿನ್ನೊಳಿಹುದು ಸತ್ಯ ಪದವು ಅದನು ಅನುಭವದಿಂ ನೋಡು ಮನುಜಾನೀನೆ ಅಹೆಮುಕ್ತನು. ತಿಳಿಯಲಿ ಪರಿಬಾಲ್ಯ ಯೌವನ ವಾರ್ಧಿಕಂಗಳು ತಮ್ಮೊಳಗೆ ವಿಲಕ್ಷಣ ಮುಳ್ಳುವು. ತಳೆದು ನೀನೇಕ ರೂಪವನು ಬಿಡದಂತವರೊಳಗೆ ಅನುಸಂಧಾತೃ ಅಹುದರಿಂದ ನಿನ್ನೊಳಿಹುದು ಸತ್ಯ ಪದವು ಅದನು ಅನುಭವದಿಂ ನೋಡು ಮನುಜಾನೀನೆ ಅಹೆಮುಕ್ತನು. ದಿನಪಕ್ಷ ಮಾಸ ವರುಷ ಯುಗ ಕಲ್ಪಾದಿ ಎನಿಸುವ ಇವು ಒಂದರೊಳು ಇಲ್ಲ ಒಂದು. ಅನಿತೆಲ್ಲರ ಆಗು ಹೋಗನು ವಿಚಾರಿಸಿ ಕಾಣ್ಬ ನಿನಗೆ ವಿಕೃತಿ ತೋರದಿಹುದರಿಂದ ನಿನ್ನೊಳಿಹುದು ಸತ್ಯ ಪದವು ಅದನು ಅನುಭವದಿಂ ನೋಡು ಮನುಜಾನೀನೆ ಅಹೆಮುಕ್ತನು. ಅರಿಯದ ಅಜ್ಞಾನವನು ಅರಿವ ವಿವೇಕವನು ಅರಿದ ವಿದ್ಯೆಯನು ಅದ್ವಿತೀಯಮಾಗಿ ಅರಿವ ಗುರು ಶಂಭುಲಿಂಗದೊಳು ಅನ್ಯವಿಲ್ಲದೆ ಮೆರೆವ ಸದ್ರೂಪ ನೀನು ಅಹುದರಿಂದ ನಿನ್ನೊಳಿಹುದು ಸತ್ಯ ಪದವು ಅದನು ಅನುಭವದಿಂ ನೋಡು ಮನುಜಾನೀನೆ ಅಹೆಮುಕ್ತನು ನೋಡು ಮನುಜಾನೀನೆ ಅಹೆಮುಕ್ತನು. ಯುಂಜಾನಃ ಪ್ರಥಮಂ ಮನಃ ತತ್ವಾಯ ಸವಿತಾಭಿಯೋ ಆಗ್ನೇರ್ ಜ್ಯೋತಿರ್ನೇಚಾಯ ಪೃಥಿವ್ಯಾ ಅಧ್ಯಾಪಕ ಸರ್ವಂಗೆ ಸರ್ವಜ್ಞ ಸರ್ವೇಶ ಸರ್ವಾತ್ಮ ಸರ್ವಶಕ್ತಿತ್ವ ಬಹುದಾರ ಬಲವೀನ ಸರ್ವ ಮಂಗಲವೀನ ನತನತೆ
ಗಣವರ ನನಿಮಾದಿ ಗುಣಮಣಿ ಸಿಂಧುವ ರಣಮುಖಿ ನಭಿಮತಾರ್ಥಂಗಳು ರಣಿವಂತೆ ಕೊಡುವದನು ಅನ್ವೀಕೃತಿ ಗಣುಮಾತ್ರ ಗಡರಿಲ್ಲದನು ಮಾಡಿ ಚಿನ್ನ ಆಭರಣತೆ ಈ ನಾಮರೂಪ ಭೇದಂ ನಿಜನಿಸಿದಂತೀಶನ ಭಿನ್ನ ಅಭಿಧಾನಗಳು ಮೂರ್ತಿಗಳ ನೆಲೆಸವೇ ಸಂಪನ್ನದ ನಾಡಿ ರಕ್ಷಿಪದೆ ಪ್ರಾತಸ್ಮರಣೀಯ ಪೂಜ್ಯಪಾದ ಸದ್ಗುರುಗಳ ಶ್ರೀ ಚರಣಾರವಿಂದಗಳಿಗೆ ದಂಡ ನಮಸ್ಕಾರಗಳನ್ನು ಸಮರ್ಪಿಸಿ ಅತ್ಯಂತ ಅಮೂಲ್ಯವಾದ ಮನುಷ್ಯ ಜನ್ಮದ ಈ ಸಮಯವನ್ನು ಅತ್ಯಂತ ಮಹತ್ವದ ಒಂದು ರೂಪುರೇಷೆಯನ್ನು ಮಾಡಿಕೊಂಡು ಅದ್ಭುತವಾದ ಬದುಕನ್ನು ಬದುಕುತ್ತಿರುವಂತಹ ಪುಣ್ಯಾತ್ಮರೇ, ನಿಮ್ಮೆಲ್ಲರಿಗೆ ನನ್ನ ನಮಸ್ಕಾರಗಳನ್ನು ಸಮರ್ಪಿಸ್ತಾ ಇದ್ದೆ. ಚಿಂತನೆಗೆ ಆಯ್ದುಕೊಂಡಂತಹ ವಿಷಯ ಶ್ರೀಮನ್ನಿಜೂನ ಶಿವಯೋಗಿಗಳ ಜ್ಞಾನ ಪ್ರತಿಪಾದನಾ ಸ್ಥಳ. ಬಹುತೇಕ ಪ್ರತಿಪದಗಳನ್ನು ತಾವು ಬಹಳಷ್ಟು ಶ್ರದ್ಧೆಯಿಂದ ಆಲಿಸ್ತಾ ಬಂದಿವೆ. The person you are speaking with has put. ನಿಮ್ಮೆಲ್ಲರಿಗೆ ತಿಳಿದಿರುವ ಹಾಗೆ ಅನಾತ್ಮರೂಪವಾದ ಜಗತ್ತಿನ ಭೇದ, ಆತ್ಮರೂಪವಾದ ಪರಮಾತ್ಮನ ಯೋಗವೇ ಜ್ಞಾನ ಪ್ರತಿಪಾದನ ಸ್ಥಳದ ಗುರಿ. ಯಾವ ವಸ್ತುವನ್ನು ಕುರಿತು ಯೋಗಿಸಬೇಕು ಅಥವಾ ಅದರ ಜೊತೆಗೆ ಒಂದಾಗಬೇಕು ಅಂತ ನಿಮ್ಮ ಬಯಕೆ ಅದನೋ ಆ ವಸ್ತುವನ್ನ ದೃಶ್ಯಗಳಿಂದ ನೋಡ್ಲಿಕ್ಕೆ, ಶಬ್ದಗಳಿಂದ ಕೇಳಲಿಕ್ಕೆ, ಸ್ಪರ್ಶದಿಂದ ಸ್ಪರ್ಶಿಸ್ಲಿಕ್ಕೆ, ರಸನೇಂದ್ರಿಯಗಳಿಂದ ತಿಳಿಲಿಕ್ಕೆ ಅದು ಇಲ್ಲ. ಅದನ್ನ ಅನುಭವದಿಂದ ನೋಡು ಅಂತ ಹೇಳಿ ನಮ್ಮೆಲ್ಲರನ್ನ ನಿಜೂನ ಶಿವಗಳು ಕೆಲಸಕ್ಕೆ ಹಚ್ಚಿದ್ದಾರೆ. ಇದು ಏನಪ್ಪಾ ಅಂದ್ರ ನಾವೇ ನೋಡಿಕೊಳ್ಳುವ ಕೆಲಸ ಇದೊಂದು. ಇಲ್ಲಿ ವೈದ್ಯನಾಗಿ ನಿಂತಂತವನು ಗುರು ಎಂದೆನಿಸಿದ್ರೆ ವೈದ್ಯನಿಗೂ ರೋಗಿಗೂ ಸಂಬಂಧವಾದ ಮಾತ್ರೆಗಳೇ ಶಾಸ್ತ್ರಗಳು. ಶಾಸ್ತ್ರ ರೂಪದ ಮಾತ್ರೆಯನ್ನ ನಮ್ಮೆಲ್ಲರಿಗೆ ಕೊಡ್ಲಿಕ್ಕೆ ಹತ್ತಿದ. ಆ ಶಾಸ್ತ್ರ ರೂಪದ ಮಾತ್ರೆಯನ್ನು ತೋಳ್ತಾ ನಾವು ಏನ್ ಮಾಡ್ಬೇಕಾಗಿದೆ ಅಂದ್ರೆ, ಆ ತೆಗೆದುಕೊಂಡಂತ ಮಾತ್ರೆ ನನ್ನ ಮೇಲೆ ಏನ್ ಪರಿಣಾಮ ಮಾಡ್ತದ ಅನ್ನೋದನ್ನ ನಾನೇ ನೋಡಿ ಅನುಭವಿಸಿ ಹೇಳ್ಬೇಕಾಗಿದೆ. ಇದು ಪ್ರವಚನ ಅಲ್ಲ, ಇದು ಅನುಭವಗಮ್ಯ ಪ್ರಧಾನವಾದ ಒಂದು ಶಿವಯೋಗ. ಆ ಶಿವಯೋಗದಲ್ಲಿ ನಿನ್ನಿನ ದಿನದಿಂದ ನಾವು ಏನ್ ನೋಡಿದೀವಿ ಅಂದ್ರೆ, ಸದ್ರೂಪಾನುಸಂಧಾನ ಅಥವಾ ತೋರ್ಪ ಜಗತ್ತಿಗೆ ಯಾವುದು ಆಧಾರವಾಗಿದೆಯೋ ಆ ಆಧಾರ ರೂಪದ ಜೊತೆಗೆ ಅನುಸಂಧಾನವೇ ಸದ್ರೂಪಾನುಸಂಧಾನ. ಈಗೊಂದು ನಿಮಗೆ ದಿನಾಲು ನಡೆದಂತ ಒಂದು ಘಟನೆ ನೆನಪಿಸ್ತೇನೆ. ಅದು ಯಾವುದೋ ಒಂದು ದೇಶದಲ್ಲಿ ಯುದ್ಧ ನಡೆದಂತ ಹೇಳ್ತಾರಲ್ಲ, ಏನದು? ಇಸ್ರೇಲ್. ಅದು ಒಂದು ಪಟ್ಟಣದ ಮೇಲೆ ನಾನು ಈಗ ಪೇಪರ್ನಲ್ಲಿ ನೋಡಿದೆ. ಒಂದು ಪಟ್ಟಣದ ಮೇಲೆ ಬಹಳಷ್ಟು ಕ್ಷಿಪಣಿಗಳು ಹಾರಿ ಆ ಪಟ್ಟಣವನ್ನು ನೆಲಸಮ ಮಾಡಿದವ್ರ. ಬಹುಮಹಡಿಯ ಕಟ್ಟಡಗಳು. ಅಂದ್ರೆ ಆ ಕ್ಷಿಪಣಿಗಳು ಹೊಡೆತಕ್ಕೆ ಅವೆಲ್ಲ ಏನಾಗ್ಬಿಟ್ಟವು, ದೊರೆ ಉರುಳಿ ಹಾಳಾಗಿ ಎಲ್ಲ ಸ್ಮಶಾನ ಆಗ್ಯದ. ಈಗೊಂದು ಎಷ್ಟೋ ಸಾವಿರ ಹರ್ಷಾರ, ಇನ್ನೊಂದಿಷ್ಟು ಸಾವಿರ ಹಾರಿಸ್ಲಿ. ಆ ಬಯಲಿಗೆ ಏನಾರ ಮಾಡ್ತಾರೇನ? ಇಲ್ಲ, ನಿರ್ಲೇಪ ಐತೆ.
ಆ ಬೈಲಿ ಏನ್ ಕ್ಷಿಪಣಿ ಹಾರಿಸಿ ಏನ್ ಮಾಡೋರದಿರಿ? ಏನ್ಪಾ ನೀವು ಕೆಡಿಸಿದ್ದೇನು ಅಂದ್ರೆ ಮೊದಲೇ ಇಲ್ಲದದು. ಹೌದು. ಮೊದಲ ಇಲ್ಲದ್ದು ಇದ್ದಂಗೆ ತೋರಿತ್ತು. ಹೌದು. ಮೊದಲು ಆ ಪಟ್ಟಣ ಕಟ್ಟುವಾಗ ಅದು ಬಯಲೆ ಹೌದಪ್ಪ. ಕಟ್ಟಿದಾಗ ಪಟ್ಟಣ ಅಂತ ನೀವು ಇಟ್ಟ ಹೆಸರು ಅದೊಂದು. ಹೌದಪ್ಪ. ಇದನ್ನು ಗಾಜಿ ಪಟ್ಟಣ ಅಂತ ಹಿಂಗೇನೋ ಕೇಳಿದಂಗ ಆತ್ ನಾನು. ಹೌದು, ಗಾಜಿಪಟ್ಟಣ. ಗಾಜಿಪಟ್ಟಣ ಅಂತ. ನಮಗ್ ಗಾಂಜಿಪಟ್ಟಣ ಗೊತ್ತದ, ಗಾಜಿ ಗೊತ್ತಿಲ್ಲ. ನಮ್ ಬಾಗಲಕೋಟೆ ಮಂದಿಗೆ ನಮ್ ಗಾಂಜಿಪಟ್ಟಣ ಗೊತ್ತಿರ್ತಾವ. ಅಂದ್ರೆ ನೋಡ್ಬೇಕಾದ್ರೆ ಗಮನಿಸ್ರಿ, ಅಂಶ ಗಮನಿಸ್ರಿ. ಇನ್ನೇನಾದ್ರೂ ಮಾಡ್ಬೋದಾ? ಇಲ್ಲಪ್ಪ. ಕಟ್ಟಿದ್ದನ್ನು ಕೆಡವುದ್ರು, ಕೆಡವಿದ್ದನ್ನು ಕಟ್ತಾರ. ಹೀಗೆ ಇವು ಒಂದೇ ಸುಮ್ಮನೆ. ಈ ನಾವು ರೈತರಲ್ಲ, ನಮ್ಗೆ ರೈತರು ಉದಾಹರಣೆ ಬಹಳ ನೆನಪಿಗೆ ಬರ್ತಿರ್ತಾವ. ಇಲ್ಲಿ ಎರೆ ಹೊಲಗಳಾಗ ಎರೆ ಹುಳ ಅಂತಿರ್ತಾವ ಉದಾಹರಣೆ. ಈಗ ನೀವು ಭಯಂಕರ ಸರ್ಕಾರಿ ಗೊಬ್ಬರ ಹೋಗೋದು ಅವು ಕಾಣೋದ ಇಲ್ಲ ಈಗ. ಅವು ಎರೆ ಹುಳ ಹೆಂಗಿರ್ತಾವ ಅಂದಿರ್ತಮ್ಮ, ಅವು ಮುಟ್ಟಿದ ಕೂಡಲೇ ಪಟಕ್ಕನೆ ಗುಂಡಕಾಗಿ ರೊಕ್ಕದ ಗತೆ ಆಗಿಬಿಡ್ತಾವ. ರೊಕ್ಕ ಹುಳ ಅಂತ ಕರೀತಾರ ನಮ್ ಕಡೆ ಅವನ್ನ. ಅವು ಏನ್ ಮಾಡ್ತಾವ, ಭೂಮ್ಯಾಗ ಒಂದ್ ಆಳದಲ್ಲಿ ಇಳಿದು ಸಣ್ಣ ಹೋಲ್ ಹಾಕೊಂಡು ಆ ಒಳಗೇನ್ ಚಲೋ ಮಣ್ ತಂದ್ ಮ್ಯಾಲ ಹಾಕಿ ಸಣ್ಣ ಕುಟ್ರಿ ಹಾಕ್ತಾವ, ಇರ್ವಿ ಹುಟ್ಟಿನ ಗತೆ. ಅವು ಚಂದ ಜೀವನ ಮಾಡ್ತಾವ, ಬಾಳ ಚಂದ ಜೀವನ ಆಗ್ತಿರೋದು. ಅದು ಚಂದ 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 ಕಾಣದಾಗ ಸಂಜೆ ಮುಂದೊಂದ್ ಸರು ಮಳೆ ಆಗ್ಬಿಡ್ತದೆ. ಆ ಮಳೆ ನೀರಿಗೆ ಆ ಎರೆ ಮಣ್ಣು ಕಲಿಸಿ ಆ ತೂಟಗಳೆಲ್ಲ ಮುಚ್ಕೊಂಡು ಹೆಂಗಿದ್ದದ್ದು ಹೆಂಗ ಹಾಕಾವ. ಅದು ಮಳೆ ನಿಂತು ಹೋದ ಕೂಡಲೇ ಆ ಹುಳ ಸುಂದರದಿಲ್ಲ, ಅದು ಮತ್ ಮಾಡ್ತದ. ಅಂದ್ರ ಅದು ತನ್ನ ಕೆಲಸ ಬಿಡುದಿಲ್ಲ, ಇದು ತನ್ನ ಕೆಲಸ ಬಿಡುದಿಲ್ಲ. ತೋರ್ತಾವ ಅಡಗ್ತಾವ, ತೋರ್ತಾವ ಅಡಗ್ತಾವ. ಈ ತೋರಿ ಅಡಗುವಿಕೆಯೇ ನಿಂದಿರುವುದಿಲ್ಲ. ಅದರ ತೋರುವಿಕೆಗೆ ಅಡಗುವಿಕೆಗೆ ಯಾವುದು ಆಧಾರವಾಗಿದೆಯೋ ಅದು ಇದರ ಕೂಡ ತೋರೋದಿಲ್ಲ, ಅದರ ಕೂಡ ಅಡಗೋದಿಲ್ಲ, ಅದರ ಕೂಡ ಅದು ಇನ್ನೇನೂ ಆಗೋದಿಲ್ಲ. ಅದು ತನ್ನ ರೂಪ ಬಿಡುವುದಿಲ್ಲ. ಅದು ಇಲ್ಲದೆ ಈ ಜಗತ್ತಿನಲ್ಲಿ ಏನೂ ಇಲ್ಲ. ಅದಕ್ಕೆ ಏನಂತಾರೆ, ಅದಕ್ಕೆ ಸದ್ರೂಪಾನುಸಂಧಾನ. ಅದನ್ನ ಇವ್ರು ಏನ್ ಹೇಳಕತ್ತಾರಪ್ಪ ಅಂದ್ರೆ, ನಿನ್ನೆ ಏನ್ ಹೇಳಿದ್ರು, ದೇಹಾದಿಗಳು ಜನ್ಮಾದಿಗಳು ಹೇಳಿದ್ರು ಒಂದೇ ನೋಡಿ ಒಳಗೆ. ಕೃಷ್ಣನ ಕಥೆ ಹೇಳಿದ್ರಲ್ಲ ನಿನ್ನೆ. ಅಂದ್ರೆ ಯಾಕೆ ಹೇಳಿದ ಉದ್ದೇಶ ಏನಪ್ಪಾ ಅಂದ್ರೆ, ಕೃಷ್ಣನಂತ ಅವತಾರಿ ಪುರುಷನಿಗೂ ಜನ್ಮ ತಪ್ಪಲಿಲ್ಲ ಅಂತ. ಧರ್ಮ ಹೃದಯದಿಮ್ ದೇಹಿಯಾಗಿರುವೆ ಅಲ್ಲಿ ಬರ್ದಾರ ನೋಡೋದಮ್ಮ. ಮೊನ್ನೆ ನೋಡಿ ಕೊನೆ ಸಾಲಿನಾಗ ಐತ್ ನೋಡ್ರಿ ಅಲ್ಲಿ. ಆ ಕರ್ಮ ಏನ್ ಮಾಡ್ತದಪ್ಪ ಅಂದ್ರೆ, ನಿನಗೆ ತನ್ನ ಉಪಭೋಗಕ್ಕಾಗಿ ನಿನ್ನ ದೇಹವನ್ನು ಆಶ್ರಯಿಸಿ ಅನೇಕ ದೇಹಗಳನ್ನು ಕೊಡ್ತದ. ದೇಹಗಳು ಬರ್ತಾವ, ಆಯುಷ್ಯ ಮುಗು ತನಕ ಕುಣಿತಾವ, ಆಯುಷ್ಯ ಮುಗುದಿಂದ ಹೋಗ್ತಾವ. ಇವು ಆ ಎರೆ ಹುಳದ ತೂತಿದ್ದಂಗೆ ಇವು. ಯಮನೆಂಬ ಮಳೆರಾಯ ಬಂದ ಅಂತಂದ್ರ ಮುಚ್ತಾವ, ಮತ್ತೆ ಮುಂಜಾನೆ ಕಟ್ತಾವ, ನಿಲ್ತತೇನಿದು? ಇದು ಹೀಗೆ ಇರ್ತದ. ಆನಂತರದಲ್ಲಿ ಏನ್ ಹೇಳಿದ್ರು ನಿಮಗೆ ಅಂತಂದ್ರೆ, ನೋಡು ಇದು ಹೊರಗಿನ ದೃಷ್ಟ ಅಂತ ಹೇಳಿ, ನೀನು ನಿನಗೊಂದು ಒಳಗಿನ ದೃಷ್ಟ ಅಂತ ಹೇಳ್ತೇನೆ ನೋಡು ಅಂತೇಳಿ. ಜಾಗ್ರ, ಸ್ವಪ್ನ, ಸುಷುಪ್ತಿಯನ್ನ ಅರಿವು ನೀನು. ಅವು ಒಂದರೊಳಗೆ ಒಂದಿಲ್ಲ. ಆದ್ರೆ ನೀನು ಮಾತ್ರ ಎಲ್ಲದರೊಳಗೂ ಇದ್ದಿ. ಹೌದಿಲ್ಲ? ಜಾಗ್ರಾವಸ್ಥೆಯಲ್ಲಿ ಸ್ವಪ್ನ ಸುಷುಪ್ತಿಗಳು ಇಲ್ಲ. ಸ್ವಪ್ನದಲ್ಲಿ ಸುಷುಪ್ತಿ ಜಾಗ್ರಗಳಿಲ್ಲ, ಸುಷುಪ್ತಿಯಲ್ಲಿ ಇವು ಇಲ್ಲ, ಸ್ವಪ್ನ ಜಾಗ್ರಗಳಿಲ್ಲ. ಆದ್ರೆ ನೀನು ಮಾತ್ರ ಎಲ್ಲ ಅವಸ್ಥೆಗಳಲ್ಲಿ ಸುಖವಾಗಿ ಮಲಗಿದ್ದೆ ಅಂತ ಹೇಳ್ತೀರಿ, ಒಂದು ಸಿಂಹದ ಸ್ವಪ್ನವನ್ನು ಕಂಡೆ ಅಂತ ಹೇಳ್ತೀರಿ, ಜಾಗ್ರದಲ್ಲಿ ಆಗು ಹೋಗುಗಳನ್ನು ಹೇಳ್ತೀರಿ ಅಂತ. ಮೂರು ಅವಸ್ಥೆಯಲ್ಲಿ ನೀನು ಇರೋಣದರಿಂದ ನೀನು ಸದ್ರೂಪನೆಂಬುವುದೇ ಸತ್ಯ ಅಂತ ಹೇಳಿ ನಿನ್ನೆ ಶಾಸ್ತ್ರವತ್ತಾಗಿ ಹೇಳಿದ್ರು. ಈ ಮತ್ತೊಂದು ಹೊಸ ಟೆಕ್ನಾಲಜಿ ಬಳಸಾಕತ್ತಾರ ನೋಡ. ಏನು ಅಂತಂದ್ರೆ, ಇದ್ರಿ ಈ ಮೂರನೇ ನುಡಿಯನ್ನು ತಿಳ್ಕೊಳಕ್ ಶಾಸ್ತ್ರ ಓದ್ದವ್ರ ಬೇಕಂತ ಏನಿಲ್ಲ.
ಎಂಥವ್ರು ಕೂಡ ತಿಳ್ಕೊಬಹುದು ಇದನ್ನ. ಹೌದು ಹೌದು ಮಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹನಾತಿ ನರೋಪರಾಣಿ ತಥಾ ಶರೀರಾಣಿ. ಚಂದಿಲ್ಲ? ಹೌದು ಚಂದಿಲ್ಲ. ಹೌದು ಹೌದು ತಥಾ ಶರೀರಾಣಿ ಅಂದ್ರ ಅದರಂತೆ ಶರೀರಗಳು. ಹೌದು ಹೆಂಗ ಹೊಸ ಬಟ್ಟೆಯನ್ನು ಉಗಾದಿ ಒಳಗ ತಗೊಂಡು ಬಂದ ಮಸ್ತ್ 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 ಇಸ್ತ್ರಿ ಹೊಡೆದು ಏನ್ ಪೇಂಟ್ ಮಾಡಿ ಏನ್ ಅದನ್ನ ಕಳೋದ್ ಏನ್ ಊಟಕ್ಕೆ ಹಾಕೋದ್ ಏನ್ ಹಂಗ ಹರಿದಾದಂಗ ಅದನ್ನ ತಗೋದೇನ್ ಹಂಗ ಹರಿದ್ ಹೊದದಂಗ ಅದು ಇನ್ನೂ ಕಾರ್ ಹೊರಸಾಕ್ ಇಡುವುದೇನ್ ಹಂಗ ಹರಿದಾದಂಗ ಹುಡುಗರು ಇಸಿ ವರ್ಷಕ್ಕೆ ಬೇಲೆಯಾಗ ಹೋಗುವುದೇನ ದಿನ ನೋಡ್ತಿರಲ್ಲ ಇದನ್ನ. ಹೌದು ಹಾಗೇನೇ ನಿಮ್ಮ ದೇಹಗಳು ಏನು ಬಾಲಕ ಇದ್ದಾಗ ಎಲ್ಲಾರು ತಗೊಂಡ್ ನಿಮಗ್ ಮುದ್ದು ಕೊಡೋದು ಏನ? ನಿಮ್ಮನ್ನ ನೋಡಿದ ಕೂಡಲೇ ನಿಮಗೊಂದು 100 ರೂಪಾಯಿ ಕೊಟ್ಟು ಕೇಸಿ ನಿಮ್ಮನ್ನ ಪ್ರೀತಿ ತೋರಿಸೋದು ಏನ? ಸಣ್ಣ ಹುಡುಗ ಇದ್ದಾಗ ಈಟೀಟ ಪ್ಯಾಂಟ ಈಟೀಟ ಹಿಂಗೆ ತಂದು ನಿಮಗ ಕೊಡೋದೇನ? ಹಂಗ ನೀವು ದೊಡ್ಡವರಾದಂಗ ನಿಮ್ಮ ದೇಹಾದಿ ಗತಿಗಳು ಬದಲಾವಣೆ ಹಾಕೋತ ಹೋದು. ಆದ್ರೆ ಬದಲಾಗದೇ ಇರುವಂತವನು ನೀನು ನೋಡ್ಬೇಕು. ಹಿಂಗ ಸಂಜೆ ಮುಂದೆ ನಮ್ಮ ಹಳ್ಳ್ಯಾಗ ಕಟ್ಟಿ ಮೇಲೆ ಮುದುಕರು ಕೂತಿರ್ತಾರ. ಆ ಮುದುಕರು ಕೂತಲ್ಲೇ ನೀವು ಮುಂದೆ ಹಾಯ್ಬೇಕು. ಮುಂದೆ ಹಾದ ಏನೋ ಜೋಳ ಕಿತ್ತು ಬಂದೆ, ಚೀಲ ಹೊಲದ ಬಂದೆ, ರಾಶಿ ಮಾಡಿ ಬಂದೆ ಅಂತ ಅವ್ರ ಮುಂದೆ ಅನ್ಬೇಕು. ಅವ್ರಿಗೆ ಭಯಂಕರ ಮುಜೆ ಆಗ್ಬಿಡ್ತದು. ನೀವೇಟ್ ಮಾಡಿರೋ ನಿಮ್ ವಯಸ್ಸಿನಾಗಿದ್ದಾಗ ನಾನು 100 ಚೀಲ ಒಬ್ಬನ ರಾಶಿ ಮಾಡಿದ್ನಿ, 100 ಮೇದಿ ಜೋಳ ಕಿತ್ತಿದ್ನಿ. ಏನ್ ಹೇಳಾಕತ್ತಾನ ಮುದುಕವ? ಮಾಡಿದ್ದಂತೆ ಮೊದ್ಲದು ಎಂದಿಂದ ಹೇಳಾಕತ್ತಾನ? ಹಿಂದೆ ಹಲವಾರು ವರ್ಷಗಳಿಂದ ಹಂಗಾರ ಅಂದು ಇದ್ದವನು ಇವನೇ ಅಂದಂಗ ಆತಲ್ಲ. ಹೌದಪ್ಪ. ಇಂದು ಹೇಳಾಕ ಬರ್ದವನು ಇವನೇ ಅಂದಂಗ ಆತಲ್ಲ. ಹೌದಪ್ಪ. ಇಂದಿನ ಮುದುಕನೇ ಅಂದಿನ ಯುವಕ, ಅಂದಿನ ಯುವಕನೇ ಇಂದಿನ ಮುದುಕ. ಹೌದಪ್ಪ. ಅದನ್ನ ಹೇಳಕತ್ತಾರ ಅವ್ರು. ನಿಗೊಂಡು ನೋಡಲ್ಲಿ ಬಾಲ್ಯ, ಯೌವನ, ವಾರ್ಧಕ್ಯಗಳು. ಹೌದು. ಇವತ್ತು ಯೌವನದಲ್ಲಿ ಬಾಲ್ಯ ಇಲ್ಲ. ಬಾಲ್ಯ ಇದ್ದಾಗ ಯೌವನ ವಾರ್ಧಕ್ಯಗಳು ಇಲ್ಲ. ವಾರ್ಧಕ್ಯ ಇದ್ದಾಗ ಯೌವನ ಬಾಲ್ಯಗಳು ಇಲ್ಲ. ಅದು ಮ್ಯಾಗಿನ ಶ್ಲೋಕ ಇದ್ದಂಗನೇ ಇದು. ಹೌದಿಲ್ಲ? ನೋಡು, ಮಜಾ ಆಯ್ತಿಲ್ಲ ನೋಡು. ಅನೇತು ಅನುಭವಿಸುವ ನೀನು ಬಾಲ್ಯದೊಳಗ ಯಾವ ಶಾಲೆಗೆ ಹೋಗಿದ್ದೆ ಅನ್ನೋದು ನೆನಪಿಟ್ಟು ಹೇಳ್ತಿ. ಯೌವನದಲ್ಲಿ ಎಲ್ಲಿ ನೌಕರಿ ಮಾಡಿದೆ ಅನ್ನೋದು ಹೇಳ್ತಿ. ಎಲ್ಲೆಲ್ಲಿ ಆಕ್ಸಿಡೆಂಟ್ ಆಗಿ ಬಿದ್ದಿದ್ದೆ ಅನ್ನೋದು ಹೇಳ್ತಿ. ಯಾವ ದವಾಖಾನೆ ಇದ್ದೆ ಅನ್ನೋದು ಹೇಳ್ತಿ. ಇನ್ನು ಮುದುಕ ಯಾರು ನೋಡಲ್ರ ಅನ್ನೋದು ಹೇಳ್ತಿ. ನೀನು ಸಣ್ಣ ನಿಮ್ಮ ಅಪ್ಪ ನಿಮ್ಮವನ್ ನೆನಪು ಹೇಳ್ತಿ. ಮುಂದೆ ಸತ್ತ ನಂತರ ಆದ್ರೂ ಪುಣ್ಯ ಮಾಡ್ಬೇಕಪ್ಪ ಅಂತ ಹೇಳಿ ಮರಣಾನಂತರದಲ್ಲಿ ಇರುತ್ತಂತ ಹೇಳ್ತಿ ಅನ್ನೋದಿಲ್ಲ ಮುದುಕರಿಗೆ. ಅದು ಯಾಕಜ್ಜ ಎಲ್ಲ ಹುಡುಗರು ಬಂದಿದ್ರ ಮಠಕ್ಕೆ, ಮತ್ ನೀ ಯಾಕೆ ಬಂದಿದ್ದ ಅಂತ ನೀವೊಬ್ಬ ಹಣ್ಣು. ಅವ ಏನಂತಾನಂದ್ರೆ, ಯಾಕ್ರಿ ಶರಣ್ರೆ ಸತ್ತ ನಂತರ ಅವನ ಮುಂದೆ ಹೋಗಿ ಹೇಳಾಕಾರ ಒಂದ್ ಏನಾರು ಬೇಕಲ್ಲ. ಅಂದ್ರೇನು ಸತ್ತ ನಂತರ ಹೋಗಿ ಹೇಳಾವೇನೋ. ಹೌದಿಲ್ಲ? ಅಂದ್ರೆ ಸತ್ತ ನಂತರ ಇರ್ತನಂತ ಅವನೇ ಹೇಳ್ತಾನ. ಅವಗೇನು ವಿಚಾರ ಸಾಗರ ಪಾಠ ಮಾಡಿಲ್ಲ ನೀನು. ಸುಮ್ಮನೆ ಕಟ್ಟಿ ಮೇಲೆ ಕುಂತು ಮುದುಕಿನ ಹೋಗಿ ಕೇಳು, ಯಾಕಜ್ಜಿ ಯಾಕೆ ಗುದ್ದಾಡ್ತೀರಿ ಬಿಡ್ರಿ, ಎಲ್ಲ ಅವ್ರ ಹುಡುಗರು ಅದಾರ, ಅವ್ರು ಮಾಡ್ತಾರ, ನೀ ಯಾಕೆ ಬಿಡಜ್ಜಿ ಅಂತನ್ನು. ಯಪ್ಪ ನಾಳೆ ಶಿವನ ಮುಂದೆ ಹೇಳಾಕ್ ಬೇಕೋ ಯಪ್ಪ. ಹೌದಾ? ಯಾರ್ದಾರ ಮನೆಗೆ ಅದು ಪಾಲ್ ಪೂಜಾಕ್ ನಾ ಹೇಳಿದ್ದು ನೆನಪು ಮಾಡ್ಕೋರಿ. ಅಲ್ಲಿ ಯಾರ್ದಾರ ಮನೆಗೆ ಪಾತ್ ಪೂಜಾಕ್ ಹೋಗಿರ್ತೀರಿ, ಅವರೆಲ್ಲ ಬಂದು ಎಲ್ಲಾರು ಪಾತ್ ಪೂಜೆ ಮಾಡಿ ನಮಸ್ಕಾರ ಮಾಡಿರ್ತಾರ. ಆ ಮುದುಕಿಗೆ ಹೇಳಾಕ್ ಬರುದಿಲ್ಲ. ಅದು ಬಗದಾಗ ರಟ್ಟಿ ಹಾಕೊಂಡು ಬಂದು ನಿಮಗ್ ಮುಟ್ಟಾಕ ಬರುದಿಲ್ಲ ಹನಿ. ಅದು ಬ್ಯಾಡ್ ಅಂದ್ರೆ ಕೇಳುದಿಲ್ಲ ಮುದುಕಿ. ಆ ಮುದುಕಿಗೆ ಅಜ್ಜಿ ನೀ ಹಿಂಗ್ ಮಾಡ್ಬೇಡ ಅಂತ ಹೇಳು. ಯಪ್ಪ ಹೋಗಿ ಹೇಳಾಕಾರ ಬೇಕೋ ಯಪ್ಪ ಅಂತ ಅಂದು ಸತ್ತು ನಂತರೂ ಇರ್ತನಂತ ಹೇಳ್ತಾಳ. ಮುದುಕಿ ಅದಾಗಿದ್ದಾಕನು ಈಕೆ, ಯೌವನದಲ್ಲಿ ಇದ್ದಾಕನು ಈಕೆ, ಈ ಮನೆಗೆ ಹೊಸದಾಗಿ ಸೊಸೆಯಾಗಿ ಬಂದಾಗ ಇದ್ದಾಕನು ಈಕೆ, ಇವ್ರು ಶಾಲ್ಯಾಗ ಓದಿದಂತ ಲಂಗ ಹಾಕೊಂಡು ಓಡಾಡಿದಕ್ಕನು ಈಕೆ. ಅಂದ್ರೆ ಎಲ್ಲ ದೇಹದಲ್ಲೇ ಅನೇಕ ಅನುಭವಿಸಿ ಅನುಭವನೇ ಹೇಳ್ತಿ ಅಂದಾಗ ನೀನು ಸತ್ಯ, ದೇಹಗಳು ಮಿಥ್ಯ.
ಬಾಲ್ಯದಲ್ಲಿ ಯೌವನ ಇಲ್ಲ, ಯೌವನದಲ್ಲಿ ಮುಪ್ಪಿಲ್ಲ, ಅಥವಾ ಮುಪ್ಪಿನಲ್ಲಿ ಯೌವನ ಬಾಲ್ಯಗಳಿಲ್ಲ, ಒಂದು ಅವಸ್ಥೆಯಲ್ಲಿ ಒಂದಿಲ್ಲ. ಹೌದು ಹೌದು. ಅದು ಎಲ್ಲ ಅವಸ್ಥೆಯಲ್ಲೂ ನೀನು ಮಾತ್ರ ಸತ್ಯ ಅನ್ನೋದನ್ನ 3ನೇ ನುಡಿಯಿಂದ ನೀವು ಪಾಠ ಮಾಡ್ತಾನೆ. ಇನ್ನೇನಿಲ್ಲ, 4ನೇ ನುಡಿ ಒಳಗೆ ಬಹಳ ಚಂದ ಅದ. ನಾನು ಮುಂಜಾನೆ ಜ್ಯೋತಿಷ್ ಹೇಳ್ತಿರ್ತೇನೆ. 9 ಗಂಟೆ ತನಕ ಶಾಸ್ತ್ರಕ್ಕೆ ಯಾರು ಬರುದಿಲ್ಲ ನಂತೇಳಿ, ಜ್ಯೋತಿಷಕ್ಕೆ ಒಬ್ರು ತಪ್ಪಿಸುದು. ಯಾಕೆ ಬರ್ತಾರ ಅವರು? ಏನ್ ಕೆಲಸ ಅದು ಅಂದ್ರೆ ಅವ್ರಿಗೆ ಏನ್ ಅನಿಸದಪ್ಪ ಅಂತಂದ್ರೆ, ಈ ದಿನದ ಗಂಟೆಗಳಲ್ಲೇ ಒಂದಿಷ್ಟು ರಾಹು ಕಾಲದ, ಒಂದಿಷ್ಟು ಗುಳಿ ಕಾಲದ, ಒಂದಿಷ್ಟು ಅಮೃತ ಸಿದ್ಧಿ ಯೋಗಗಳದಾವ. ಒಂದಷ್ಟಲ್ಲಿ ಗುರು ಹೀಗದಾನ, ಮಂಗಳ ಹೀಗದಾನ, ಬುಧ ಹೀಗದಾನ, ನಿಮಗೆ ಈ ದಿಕ್ಕಿಗೆ ಬಲ ಇಲ್ಲ, ಈ ದಿಕ್ಕಿಗೆ ಬಲ ಅದ ಅಂತ ಹೇಳೋದು ಒಂದು ಶಾಸ್ತ್ರ. ಅದು ಸುಮ್ಮನೆ ಒಂದು ಶಾಸ್ತ್ರ. ಅದು ಗ್ರಹಗತಿಗಳ ಆಧಾರದ ಮೇಲೆ, ಹುಟ್ಟಿದ ಜನ್ಮ ನಕ್ಷತ್ರಗಳ ಮೇಲೆ, ನಿಮಗೆ ಇಟ್ಟ ಹೆಸರಿನ ಮೇಲೆ ಆ ದೇವತೆಗಳು ನಿಮಗೆ ವರವನ್ನು ಕೊಡ್ತಿದ್ದಾರೋ, ದೇವತೆಗಳು ನಿಮಗೆ ಓರೆಯದಾರೋ ಅಂತ ಹೇಳಿ ತಿಳಿಯುವಂತ ಒಂದು ಅಂದಾಜು ಶಾಸ್ತ್ರ ಅದು. ಅದು ಯಾಕೆ ಇಷ್ಟು ಜನ ಆಸಕ್ತಿಯಿಂದ ಕೇಳ್ತಾರೆ? ಶಾಸ್ತ್ರಕ್ಕೆ ಬಂದ್ರು ಅದನ್ನು ಮಾತ್ರ ತಪ್ಪಿಸಲ್ರಲ್ಲ. ಯಾಕ ಅವ್ರು ಏನ್ ತಿಳ್ಕೊಂಡಾರಪ್ಪ ಅಂತಂದ್ರೆ, ಈ ತೆರನಾಗಿ ನಾನು ಬದುಕಿದೆ ಅಂದ್ರೆ ನಾನು ಸುಖವಾಗಿರ್ತೇನೆ ಅಂತ ತಿಳ್ಕೊಂಡಾರೆ. ಅದನ್ನು ಬರದಾನ ಸುಖವಾಗಿಲ್ಲ. ಎಷ್ಟು ವಿಚಿತ್ರ. ಅದಕ್ಕೆ ನಿಜಗೊಂಡ್ರಂತಾರ ದಿನ, ಪಕ್ಷ, ಮಾಸ, ವರುಷ, ಶತಮಾನ, ಯುಗ, ಕಲ್ಪ ಇವು ಮಹಾಂತವಾದ ಕಾಲದಲ್ಲಿ ನೀನು ಭಾಗಿಸಿದ ಭಾಗಗಳು. ನಿನ್ನ ತಿಳಿಯುವಂತ ಹೇಳ್ತಾನೆ ಅಂತಮ್ಮ. ನಿನ್ನ ಎದುರುಗಡೆ ಒಂದು ಗಡಿಯಾರ ಅದ ಅಂತ ಇಟ್ಕೊಳ್ಳಿ. ನಿನ್ನ ಎದುರುಗಡೆ ಒಂದು ಏನದ, ವಾಲ್ ಕ್ಲಾಕ್ ಅದ. ನೀನು ಪ್ರತಿ ಕೆಲಸವನ್ನು ಅದನ್ನು ನೋಡಿ ಮಾಡ್ತೀವಿ. ಹೌದಾ? ಬೆಳಿಗ್ಗೆ ಎದ್ದಾಗ 5:15 ಎದ್ದೆ, ವಾಲ್ ಕ್ಲಾಕ್ ನೋಡಿದ್ರೆ 5:15 ಇತ್ತು. ವಾಕ್ ಹೋಗಿ ಬಂದೆ 7:15 ಇತ್ತು. ಸ್ನಾನ ಪೂಜೆ ಮಾಡ್ಕೊಂಡೆ 8:15 ಇತ್ತು. ಬಿಸಾದ ಮಾಡ್ಕೊಂಡು ಸ್ಕೂಲಿಗೆ ಹೊಂಟ 9:15 ಇತ್ತು. ಮಧ್ಯಾಹ್ನ ಊಟಕ್ಕೆ ಬಿಟ್ಟ 1 ಆಗಿತ್ತು. ಸಾಯಂಕಾಲ ಸಾಲಿ ಬಿಟ್ಟ 5 ಆಗಿತ್ತು. ಮತ್ತೆ ಸ್ನಾನ ಮಾಡುವಾಗ 6 ಆತು. 6ಕ್ಕೆ ಶುರು ಮಾಡಿ 6ಕ್ಕೆ ಬಂದ ಇನ್ನು ಸಾಕು. ಹೌದಿಲ್ಲ? ಇದೇನು ಆತಲ್ತಮ್ಮ, ಈ 12 ತಾಸಿನ ವ್ಯವಹಾರವನ್ನು ನೀ ಏನು ಗಡಿಯಾರ ನೋಡಿ ಮಾಡಿದಲ್ಲ, ಆ ಗಡಿಯಾರ ಕೊಟ್ಟು ನನಗೆ 12 ತಾಸು ಆಗೈತೆ ನೋಡು. ಹೋಗ್ಬಿಡಿ, ಸೂರ್ಯ ಚಂದ್ರಾದಿಗಳೇ ಗೊತ್ತೇನು? ಗೊತ್ತಿಲ್ಲ. ಇದು ನೀನು ಭಾಗಿಸಿದ ಭಾಗ. ಅದು ಒಟ್ಟು ದಿನದ ಅವಧಿಯನ್ನ ನಿನ್ನ ಗುರುತಿನ ಸಲುವಾಗಿ ಗ್ರಹ ನಕ್ಷತ್ರಗಳಿಗೆ ಹೊಂದಿಸಿ, ಕಾಲಮಾಪನೆಗೆ ಹೊಂದಿಸಿ, ಒಂದು ದಿನವನ್ನ ಬೆಳಗಿನ 6, ಸಂಜೆ 6, ಮಧ್ಯಾಹ್ನ 3, ರಾತ್ರಿ 3 ನೀನು ಭಾಗಿಸಿದ ಭಾಗಗಳಿವು. ಆ ಬೆಳಗಿನ 6 ಆದಾಗ ಮಧ್ಯಾಹ್ನದ 12 ಇಲ್ಲ, ಮಧ್ಯಾಹ್ನದ 12 ಆದಾಗ ಬೆಳಗಿನ 6 ಇಲ್ಲ. ಆದ್ರೆ 6ಕ್ಕೂ 12ಕ್ಕೂ ಇದ್ದವ್ ನೀನು, ಇನ್ನೊಬ್ಬನು ನಾನೇ. ಬೆಳಗಿನ 6ಕ್ಕೆ ಎದ್ದವನು ನೀನೇ, 7:15 ವಾಕಿಂಗ್ ಮಾಡಿ ಬಂದವನು ನೀನೇ, 8 ಸ್ನಾನ ಪೂಜೆ ಮಾಡಿದವನು ನೀನೇ. ಕಾಲ ಸರದದ, ನೀನದಿ. ಮಜಾ ಇಲ್ಲ? ಏನು ಕಾಲ ಸರಿಯಾಕತ್ತದ, ನೀನು ಮಾತ್ರ ಸರದಿಲ್ಲ. ಗಣಿತ ಶಾಸ್ತ್ರದೊಳಗೆ ಒಂದು ವೃತ್ ಅಂತ ಕರೀತಾರೆ. ಒಂದು ವೃತ್ ಅಂತ, ವೃತ್ ಅಂದ್ರೆ ನಾ ಹೇಳೋದು ಗೊತ್ತಾಗತ್ತ ನಿಮಗೆ? ಈ ಬಂಡಿಗಾಲಿ ಇರ್ತಾರ, ಬಂಡಿಗಾಲಿ ಚಕ್ರ, ಅವಕ್ಕ ವೃತ್ ಅಂತಾರ. ಅವಕ್ಕ ಆ ವೃತ್ತವನ್ನು ರಚನೆ ಮಾಡುವಾಗ ಶಾಲೆಯೊಳಗೆ ಹೆಂಗ್ ಕಲಿಸ್ತಾರಂದ್ರೆ, ಅಲ್ಲೊಂದು ಡಿವೈಡರ್, ಒಂದು ತ್ರಿಜ್ಯೋ ಅಂತ ಏನೋ ಇರ್ತದ. ಅದೊಂದು ಆ ಇನ್ಸ್ಟ್ರೂಮೆಂಟ್ ಒಂದ್ ಕಡೆ ಸೀಸ್ ಹಾಕ್ತಾರೆ, ಒಂದ್ ಕಡೆ ಒಂದು ನಿಡ್ಲ್ ಇರ್ತದೆ. ಒಂದು ಬಿಳಿ ಹಾಳಿನ ಮೇಲೆ ಆ ನೀಡ್ಲನ್ನ ಅಲ್ಲಿ ಇಟ್ಟ ಆ ಸೀಸನ್ ಏನ್ ಮಾಡ್ತಾರ ಅಂದ್ರೆ ಒಂದು ಕಂಪಾಸಕ್ಕೆ ಇಟ್ಟ ಹಿಂಗ ತಿರುಗಿಸಿದಾಗ ಒಂದ್ ಏನ್ ತಯಾರಾತು? ವೃತ್ತ. ಹೌದಾ?
ಹೌದು. ಆ ವೃತ್ತ ತಯಾರಾತು. ಆ ವೃತ್ತ ತಯಾರಾದ್ರೆ ಹೆಂಗ್ ತಯಾರಾತು ಅಂದ್ರೆ, ಒಂದು ಶಿಶಿನ ಮೊದಲ ಬಿಂದು ಪ್ರಾರಂಭ ಮಾಡಿ ಅದು ತನ್ನ ಚಲನೆಯನ್ನು ತಂದು ಅದೇ ಬಿಂದುವಿಗೆ ಕೂಡಿದಾಗ ಏನಾತೋ ವೃತ್ತ. ಹೌದಾ? ಅಂದ್ರೆ ಸೀಸ ಚಲಿಸ್ತೋ. ಆ ಶಿಶಿನ ಕೂಡ ಆ ಮಧ್ಯ ಬಿಂದು ಏನ್ರ ಕೆಲಸಕ್ಕೆ ನೋಡ್ತಮ್ಮ? ಇಲ್ಲ, ಕಚ್ಚರಿಸಿಲ್ಲ. ಮಧ್ಯ ಬಿಂದು ಇತ್ತು ನೋಡಿ, ಕಾಣೋದಿಲ್ಲ ಅದು. ಹೌದು. ಇಲ್ಲೇ ಸೀಸ್ ಇಲ್ಲ, ಅದಕ್ಕೆ ಗುರ್ತಿಲ್ಲ, ಹೌದು. ಅದಕ್ಕೆ ಗಾತ್ರ ಇಲ್ಲ, ಅದಕ್ಕೆ ತೂಕಿಲ್ಲ, ಅದಕ್ಕೆ ಅಳತಿಲ್ಲ. ಅದು ಸೆಂಟಿಮೀಟರ್ ಅಲ್ಲ, ಡೆಸಿಮೀಟರ್ ಅಲ್ಲ, ಮಿಲಿಮೀಟರ್ ಅಲ್ಲ. ಆದ್ರೆ ಅದು ಇಲ್ಲದೆ ವೃತ್ತವೇ ಇಲ್ಲ. ವೃತ್ತವಿಲ್ಲದೆ ಬಿಂದು ಇರಬಲ್ಲದು. ಬಿಂದುವಿಗೆ ವೃತ್ತದ ಆಶ್ರಯ ಬೇಕನ? ಬೇಕಿಲ್ಲ. ವೃತ್ತವಿಲ್ಲದೆ ಬಿಂದು ಇರಬಲ್ಲದೆ, ಆದ್ರೆ ಬಿಂದು ಇಲ್ಲದೆ ವೃತ್ತ ಇರಲ್ಲದೆ ಅದು. ಹೌದಾ? ಹೌದಾ? ಸೀಸಿ ಹೆಂಗ್ ಚಲಿಸ್ತದಲ್ಲ, ಅದಕ್ಕೆ ದಿನ, ಪಕ್ಷ, ಮಾಸ, ವರ್ಷ, ಸುಡುಗಾಡ, ಸಂತಿ ಅನ್ಬೇಕು. ಅದಕ್ಕೆ ಯಾವ ಯುಗಗಳು ಬಂದ್ರೆ ಏನು, ಯಾವ ದಿನಗಳು ಉರುಳಿದ್ರೆ ಏನು, ಕ್ರಿಸ್ತಿ ಶಕ ಬಂದ್ರೆ ಏನು, ಕ್ರಿಸ್ತ ಪೂರ್ವ ಅಂದ್ರೆ ಏನು, ಇವೆಲ್ಲವೂ ಪಾಲನ ಭಾಗದಲ್ಲಿ ಮಾಡಿದ ಭಾಗಗಳು. ಅವ್ಯಾಹತವಾದದ್ದು ಕಾಲ. ಕಾಲನಲ್ಲಿ ಮಾಡಿದ ನೀನು ಅಳತೆ ಇದು. ಈ ಅಳತೆಗಳು ಹೋಗ್ತಾವ, ಈ ಅಳತೆಗಳು ಬರ್ತಾವ. ಅನ್ನೋದಿಲ್ಲ. ನಾನು ಸ್ವತಂತ್ರ 1952 ನಾನು ಪುಣಾದಾಗಿದ್ದೆ. ನಾನು ಈಗ ದಿಲ್ಲಾಗದೀನಿ. ನಾನು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಕಾಲ್ನಡೆಯಿಂದ ನಡೆದೀನಿ. ನಾನು 1942 ಚಳಿಜ್ಜಾವ ಚಳವಳಿಗೆ ಹೋಗಿದ್ದೆ. ಉಪ್ಪಿನ ಸತ್ಯಾಗ್ರಹ ನೋಡಿದ್ದೆ. ಹೌದಾ? ಅಂತೆ ಇವತ್ತು ಉಪ್ಪಿನ ಸತ್ಯಾಗ್ರಹ ಇಲ್ಲ, ಇವತ್ತು ಚಳಿಜ್ಜಾವ ಚಳವಳಿ ಇಲ್ಲ. ಆದ್ರೆ ನೀನಿದ್ದಿ. ನಾನು ಇದ್ದೇನೆ ಎಂಬುದೇ ಸತ್. ಎಲ್ಲವೂ ತೋರಿ ಅಡಗುವೆ ಅಸತ್. ನ ಅಸತ್ ವಿದ್ಯತೆ ನ ಭಾವೋ, ನ ಭಾವೋ ವಿದ್ಯತೆ ಸತಃ. ಈ ಉಭಯೋರಪಿ. ಹೌದಿಲ್ಲ? ಹೌದಿಲ್ಲ? ನಿನ್ನೊಳಿಹುದು ಸತ್ ಪದದ ಅನುಭವ. ಹೆಂಗ್ ಓದ್ಬೇಕು? ನಿನ್ನೊಳಿಹುದು ಸತ್ ಪದ ನಿಲ್ಬೇಕಲ್ಲಿ. ಅದನ್ನ ಅನುಭವದೆಂಬ ನೋಡು. ಅದನ್ನ 2ನೇ ವಾಕ್ಯ ಮಾಡ್ಬೇಕು. ಅದನ್ನ ಅನುಭವದೆಂಬ ನೋಡು ಮನುಜ. ನೀನು ಆಹೇ ನಮ್ಮವನು ಬಾಳ ಚಂದ ಕತ್ತಾರ. ನಮ್ಮವ್ ಹಾಡಿಲ್ಲ ಅಂದ್ರೆ ಮುಪ್ಪಿನ ಕಾಲಕ್ಕೆ ನಮ್ಗೆ ಶಕ್ತಿ ಬಂದಂಗ. ನೀನು ಅಹೇ ಮುಕ್ತನು. ಯಾವಾಗ? ಈ ತೋರಿ ಅಡಗುವ ಕಾಲನ ಜೊತೆಗೆ ಕೂಡಿದಾಗಲ್ಲ. ನೋಡಿ, ಇನ್ನೊಂದ್ಸಲ ರಿವಿಷನ್ ಮಾಡಿಕೋ ಅಂತಮ್ಮ. ಈಗ ಏನ್ ಮಾಡಿದಿ? ಕಾಲ ವಯೋಮಾನದಿಂದ ನಿನ್ನನ್ನು ಅಳಿಲಿಕ್ಕೆ ಆಗ್ಲಿಲ್ಲ. ವಯೋಮಾನ ಇರುವುದು ನಿನ್ನ ದೇಹಕ್ಕ. ಬಾಲ್ಯ ಯೌವನಗಳಿರುವುದು ನಿನ್ನ ದೇಹಕ್ಕ. ಕನಸು ನನಸುಗಳಿರುವುದು ನಿನ್ನ ಅವಸ್ಥೆಗೆ. ಹುಟ್ಟು ಸಾವುಗಳಿರುವುದು ನಿನ್ನ ಜನನ ಮರಣಗಳು. ಒಂದೇ ನುಡಿ ಏನ್ ಹೇಳ್ತದೋ? ಜನನ ಮರಣಗಳು ನಿನಗಿಲ್ಲ ಅಂತ ಹೇಳ್ತಿ. ಒಂದೇ ನುಡಿ ಮತ್ತೊಂದ್ಸಲ ನೋಡಿ ಇನ್ನೊಮ್ಮೆ. ಮರತ್ನಿ ಇದು ತಿಳಿಲಿಲ್ಲ ಅಂತ ಅಂದ್ರೆ ಈ ಜನ್ಮವೇ ಹಾಳೆ. 10 ಸಲ ಹೇಳ್ತಾನೆ ಒಳ್ಳೆದನ. ಒಂದೇ ನುಡಿ ಏನ್ ಹೇಳ್ತಮ್ಮ? ನಿನ್ನ ಜನನ ಮರಣಗಳ ಮೇಲೆ ಹೇಳ್ತಿ. ಜನನ ಮರಣಗಳು ನಿನಗಿಲ್ಲ. 2ನೇ ನುಡಿ ಏನ್ ಹೇಳ್ತಪ್ಪ? ನಿನಗ ಅವಸ್ಥೆಗಳು ನಿನಗಿಲ್ಲ. 3ನೇ ನುಡಿಯಲ್ಲಿ ಏನ್ ಹೇಳ್ತಪ್ಪ? ನಿನಗೆ ಬಾಲ್ಯ ಯೌವನಗಳು ಇಲ್ಲ. 4ನೇ ನುಡಿ ಏನ್ ಹೇಳ್ತಪ್ಪ? ನಿನಗೆ ವರ್ಷ ಮಾಸಗಳು ಇಲ್ಲ. ನೀನು ಅನಂತ. ಏನ್ ಹೇಳ್ತಮ್ಮ ಅದು? ನೀನ್ ಹೇಗದಿ? ಅಂತ ಒಂದ ಇಮೆ ದೇಹ. ಏನ್ ತಮ್ಮ ಮಂತ್ರ ಅದು? ಅಂತವಂತ ಇಮೇ ದೇಹ ನಿತ್ಯ ಸೂಕ್ತ ಶರೀರಣ ಅನಾಶಿನ ಅಪ್ರಮೇಯ ತಸ್ಮಾದಿದ್ಯಸ್ವ ಭಾರತ.
ಅಂತ ಒಂದ ಇಮೆ ದೇಹ. ಈ ದೇಹಗಳ ಹಿಂಗೇನೋ ಇವು ಅಂತಂದ್ರೆ ಏನು? ಇವು ಹಿಂಗೇನೋ ತಮ್ಮ. ಮೀಸಿ ಬಂದಾಗ ಮನ್ಮಥ ಅನಿಸಿಕೊಂಡು, ಮೀಸಿ ಉದುರಿದಾಗ ಮುದುಕ ಅನಿಸಿಕೊಂಡು, ಒಂದು ಮೀಸಿಲಿ ನಾನು ಅಳ್ಯಾಕ್ ಬರ್ತತಿ, ಕೂದಲು ಅದು ಏನು ನಿಮ್ದು ಅವಸ್ಥೆ ಹಿಂಗ ತಮ್ಮ. ಆರೋಗ್ಯವಾಗಿದ್ದಾಗ ಕುದುರೆ ಕುಣದಾಗ ನಿನ್ನಂತ ಹುಡುಗ ಯಾರಿಲ್ಲ ಅಂದ್ರು. ಚಿಕನ್ ಗುಣ್ಣೆ ಬಂದ ಬಡಿಗೆ ಹಿಡಿದು ನಡೆದಾಗ ದರಿದ್ರ ಮಗ ಅಂದ್ರು. ಯಾವುದು ಸತ್ಯ? ಯಾವುದು ಸತ್ಯ? ದೇಹದಿಂದ ನಿನ್ನನ್ನು ಅಳೆಯುವಂಗಿಲ್ಲ, ಕಾಲದಿಂದ ನಿನ್ನ ಅಳೆಯುವಂಗಿಲ್ಲ, ಅವಸ್ಥೆಯಿಂದ ನಿನ್ನ ಅಳೆಯುವಂಗಿಲ್ಲ, ಹುಟ್ಟು ಸಾವುಗಳಿಂದ ನಿನ್ನ ಅಳೆಯುವಂಗಿಲ್ಲ. ಯಾಕ? ನೀನು ಅನಂತ. ಅವ್ಯಕ್ತೋ ಅಯಂ, ಅಚಿಂತ್ಯೋ ಅಯಂ, ಅವಿಕಾರ್ಯೋ ಅಯಮುಚ್ಯತೆ. ಹೌದು, ನೀನು ನಿರ್ವಿಕಾರವಾದ ಸದ್ರೂಪನೇ ನೀನು ಇದ್ದಾಗ ವಿಕಾರ ರೂಪದ ಈ ದೇಹಗಳಿಗೆ ನಗುವುದ್ಯಾಕೋ ಅಳುವುದ್ಯಾಕೋ ಅಂದಿಲ್ಲ. ಏನು ಈ ದೇಹ ಸ್ವರಿಗೆ ಚೆನ್ನಾಗಿ ಮಡದಿ ಮಕ್ಕಳು ನೋಡ್ದಂಗಾಗಿ ಮುದಿಮೂಲ 109 ವರ್ಷ ಆತು ಸಾಯವಲ್ದಂತ ಒಟಗೂಡುವಾಗ ಆ ಶಬ್ದ ನನ್ನ ಕಿವಿಗೆ ಬಿದ್ದಾಗ ಯಾಕೆ ನೋವು ಮಾಡ್ಕೋತಿ? ಮನ್ಯಾಗ ಮುದುಕರು ಕಟ್ಟಾಗಿರ್ತಾವು, ಅವು ಜೋಪಾನ ಮಾಡೋರು ಇರುದಿಲ್ಲ. ಮೊದಲ ಅವಿಭಕ್ತ ಕುಟುಂಬ ಇತ್ತು. ಯಾರ 4 ಮಂದಿಗೆ ಹೊರಗೆ ಹೋದಿವಂದ್ರೆ ಮನ್ಯಾಗ ಒಬ್ಬೊಬ್ರು ಇರ್ತಿದ್ರು, ಅವನ್ನ ನೋಡ್ತಿದ್ರು. ಈಗೇನಾಗ್ಯದ? ಇದು ಏನು ಭಾರತದಾಗ ಬದುಕ್ತನು, ಏನು ಎಲ್ಲ ನಾ ಇಂಡೋನೇಷ್ಯಾದಾಗ ಅದನು, ನಿಂದ ತಿರಿಲಾರ್ದಂಗ ಆಗ್ಯದ. ಈ ಮುಪ್ಪಿನಲ್ಲೇ ನನ್ನನ್ನು ಓದ ನೀವು ಅನಾಥಾಶ್ರಮಕ್ಕೆ ಹಾಕಿದಾಗ ಬಂದು ಎಲ್ಲಾರು ಬಂದು ಅವ್ರೇನು ಬಂದು ನಿಮ್ಮನ್ನ ಮಾತಾಡ್ಸವ್ರೇನು ನಿಮ್ಮನ್ನ ಜೋಪಾನ ಮಾಡೋರಲ್ಲ. ಅವರು ಹಂಗ ಅದನ್ನ ಹೇಳಿ ತಮ್ಮ TRP ಹೆಚ್ಚು ಮಾಡ್ಕೊಳ್ಳೋರು. ಅವ್ರೇನ ಅನಾಥಾಶ್ರಮದಾಗ ನಿಮ್ಮನ್ನ ಮಾತಾಡಿಸ್ತಾರ ನೋಡು. ಅಮ್ಮ ನಿನ್ ಮಗ ಎಲ್ಲಿದ್ದ? ಎಪ್ಪ ನನ್ ಮಗ ಇಂಜಿನಿಯರ್, ಅವನು ಕುಳ್ಳು ಹಚ್ಚಿ ನಾನು ಸಾಲಿ ಕಲಿಸೀನಿ ಅಂತ ನೀ ಹೇಳಿದ್ದನ್ನು ವಿಡಿಯೋ ಮಾಡ್ಕೊಂಡು ಅವ್ರಿಗೆ ನಮಗ್ ತೋರಿಸಿ TRP ಮಾಡ್ಕೊಳ್ಳೋರು. ಅವ್ರೇನ್ರ ನಿನ್ ಜಪಾನ್ ಮಾಡವ್ರ? ಇಲ್ಲ. ಅವ್ರ ಮುಂದೆ ಹೇಳಿ ಏನ್ ಮಾಡವ? ಏನಪ್ಪಾ ಹೇಳ್ದಂಗ ಆಗ್ಯದ. ನಾನ್ ಬಿದ್ದೀನಿ, 10 ಮಕ್ಕಳು ಮೊಮ್ಮಕ್ಕಳು ಕರೆದೆ, ಬರ್ಲಿಲ್ಲ. ಯಾಕೆ ತಿಳ್ಕೋತಿ? ನೀನು ಬಂದು ಏನಾದ್ರೂ ಅವರು ನಿನ್ನನ್ನು ಚಿರಂಜೀವಿಯನ್ನಾಗಿ ಮಾಡ್ತಾರೇನು? ಇಲ್ಲ, ಮಾಡಂಗಿಲ್ಲ. ಏನೋ ಬೆಳಿಗ್ಗೆ ಎದ್ದು ಮಲ್ಕೊಂಡಿದ್ದೆ, ಮಗ ಉಪ್ಪಿಟ್ಟು ತಿನ್ನಿಟ್ಟಿದ್ದಾನೆ, ಏನೋ ನೀರು ತುಪ್ಪ ಹಾಕ್ಲೇನಂತ ಅವನು ಏನ್ ಕೇಳಾಕತ್ತಾಳೆ, ನೀ ಕೋಲಾರ ಮುನ್ಕೊಂಡು ಕೇಳಾಕತ್ತಿದ್ದಿ, ನಿನಗೂ ಹಸಿವು ಆಗ್ಯದ, ಕೊಡ್ಬೇಕಾಗಿತ್ತು, ಕೊಟ್ಟಿಲ್ಲ. ಏನಾಗಬೇಕಾಗ್ಯದ? ಏನ ಉಪ್ಪಿಟ್ಟು ಇವತ್ತು ತಿಂದಿಲ್ಲೋ, ಏನು ಹಿಂದೆ ತಿಂದ್ರೆ ಏನ ನೀ ಬದುಕಾವದಿಯೋ? ಕೊಟ್ಟಿಲ್ಲ. ಅವ್ರು ಚಹಾ ಕುಡ್ದು ಹೊಂಟ್ರು, ಕೊಟ್ಟಿಲ್ಲ. ಯಾಕೋ ಅಷ್ಟು ಅದ್ರ ಮೇಲೆ ನಿನ್ನ ಕೆಲಸ ದೇಹ ಬಿಡುವುದೀಗ. ನಿನ್ನ ಚಿತ್ತು ದೇಹ ಬಿಡುವ ಕಡೆಗೆ ಇರಬೇಕೆ ಹೊರತು ಇನ್ಯಾಕೋ ಈ ರೀತಿ ಬದುಕು ಬೇಕಾ? ಇನ್ನೂ ಬೇಕಾ? ನಿನ್ನ ಕಾಲು ನಿನಗೆ ಎಳ್ಕೊಳಕ್ ಬರವಲ್ದು, ನಿನ್ನ ಕಣ್ಣಿನ ರೆಪ್ಪಿ ಮ್ಯಾಕ್ ಹೋಗವಲ್ದು, ಏಳಗೆ ಕಪ್ಪು ಕೊಟ್ರೆ ಹಿಡಿದುಕೊಂಡು ಚಾ ಕುಡಿಯಕ್ ಬರವಲ್ದು. ಇನ್ನೂ ಬದುಕಬೇಕಂತೀಯ? ಇನ್ನಾದರೂ ಈ ಭೋಜಿ ಹೀಸಬಾರದೆ ಮನುಜ. ಏನ್ ಪಾರುದ್ರನ ಅಲ್ಲೆಲ್ಲೋ ಕಾಮಗೆ ಏನೋ ಇವು ಮೊನ್ನೆ ಎದಕ್ ಕರ್ಕೊಂಡು ಹೋಗಿದ್ರಲ್ಲ, ನಾನು ಎಲ್ಲೆಲ್ಲೋ ಮಲ್ನಾಡಲ್ಲಿ ಅಜ್ಜನ ಮಠಕ್ಕೆ ಹೋಗಿದ್ರು, ಕರ್ಕೊಂಡು ಹೋಗಿದ್ರು ನೋಡಿ. ಅಲ್ಲಿ ಮಲ್ನಾಡಿ ಅಜ್ಜನ ಹುಟ್ಟಬ್ಬಿತ್ತಲ್ಲಪ್ಪ, ನಿಮಗೆ ಹೇಳಿ ಆದ್ನಲ್ಲ ಅವತ್ತು. ಎಲ್ಲೋ ಅದು ಯಾವ್ರದ ಮಲ್ನಾಡಿ ಊರ ಹೆಸರ ಮಲ್ನಾಡಹಳ್ಳಿ. ಅದು ಚಿತ್ರದುರ್ಗ ಮಠದ ಮುಂದೆ ಆದ ಕೇಸಿ ಅಲ್ಲಿ ಎಂತದ ಒಂದು ಹಳ್ಳಿ ಐತಿ, ಅಲ್ಲಿ ಕರ್ಕೊಂಡು ಹೋಗಿ ಇಲ್ಲಿ ಯಾರೋ ಒಂದು ಗೆಸ್ಟ್ ಹೌಸ್ನಾಗ ಇಳಿಸಿದ್ರು ನನ್ನ. ಮಲ್ನಾಡಹಳ್ಳಿ ರಾಘವೇಂದ್ರ ಮಹಾಸ್ವಾಮಿಗಳು ತಿರುಕ
ಅನ್ನುವ ವಿಧಾನವನ್ನು ಹೊಂದಿ ಲೋಕದಲ್ಲಿ ದಾಖಲಾರೂಪವಾದ ಜೀವನ ನಡೆಸಿದರು. ಹೌದು. ಏನು ಅವ್ರಿಗೆ ಅವರೇ ಸಾಟಿ, ಅವರಿಗೆ ಅವರಂತ ಇನ್ನೊಬ್ರು ಇಲ್ವೇ ಇಲ್ಲ ಲೋಕದಲ್ಲಿ. ಹೌದು. ಅಂಥ ರಾಘವೇಂದ್ರ ಮಹಾಸ್ವಾಮಿಗಳು ಕಾಯಕಲ್ಪ ಚಿಕಿತ್ಸೆ ಅಂತ ಅಲ್ಲೊಂದು ಚರಕನ ಇದನ್ನ ಮಾಡಿದಾರ. ಅವ್ರದ್ದೊಂದು ಕಾಲೇಜ್ ಐತೆ ಅಲ್ಲೇ, ಎಂತದ್ದು ಆಯುರ್ವೇದಿಕ್ ಕಾಲೇಜ್ ಐತಿ. ಅಲ್ಲಿ ಏನ್ ಮಾಡ್ಯಾರಪ್ಪ ಅಂತಂದ್ರ ಒಂದು ಸಸ್ಯಗಳದ್ದೊಂದು ತೋಟ ಮಾಡಿದಾರ ಮುಂದೆ. ಅಂದ್ರೆ ಶಾಲೆ ಮಕ್ಕಳಿಗೆ ಈ ಆಯಾ ಸಸ್ಯಗಳು ಏನೇನಂತ ತೋರಿಸ್ಬೇಕಲ್ಲ ಅಲ್ಲಿ. ಅಲ್ಲಿ ಒಂದು ಕಲ್ಪಧ್ರುವ ಅಂತ ಒಂದು ಕಲ್ಪ ಸಸ್ಯ ಅದ. ಅದಕ್ಕ ಅರಳಿ ಮರ ಅಂತ ಕರುತ್ತೀವಿ ನಾವು ಇಲ್ಲಿ ಹೊರಗೆ. ತೆಂಗಿನ ಹಾಲು ಅರಳಿ ಮರದ ಎಲೆ ಇವನ್ನ ಕೂಡಿಸಿ ಅರದ ಒಂದು ದ್ರವ್ಯ ತಗೋತಾರ. ಆ ದ್ರವ್ಯ ತೆಗೆದ ನಿನ್ನ ದೇಹಕ್ಕೆ ಹಾಕಿದ್ರೆ ಆ ದೇಹದಲ್ಲಿ ಜೀವಕೋಶಗಳು ಮತ್ತ ಅವಕ್ಕ ಅರಳಿ ಅಂತ ಆ ಔಷಧಿ ಹೆಸರೇ ಅರಳಿ ಅಂತ ಐತಿ ನೋಡ್ರಿ. ಅರಳಿ ಅಂತಂದ್ರೆ ಏನ್ ಅನ್ಬೇಕು, ನೀವ್ ಹೆಂಗ ಅರ್ಥ ಮಾಡ್ಕೋತೀರ? ಅರಳುವುದು, ಹೂವು ಅರಳಿತು ಅಂತಿಲ್ಲ, ಹೌದಿಲ್ಲ? ಹಂಗೆ ಈ ಮುದಿ ದೇಹ ಏನ್ ಮಾಡ್ತಂದ್ರ ಮತ್ತೆ ಯೌವನ್ಕ ಬರ್ತತಿ ಅಂತ ಹೇಳಿ ಒಂದು ಚರಕ ಸಂಹಿತೆ, ಒಂದು ಸೂತ್ರ ಅದು. ಆ ಪುಣ್ಯಾತ್ಮ ಅವ್ ಮಾಡಿಟ್ಟಿದಾನ. ಅವು ಬೇಕಾದಷ್ಟು ಔಷಧಿಗಳು ನಿಮಗೆ ಸಿಗ್ತಾವು. ಮತ್ತ ಮಲ್ಲಾಡಳ್ಳಿ ಅಜ್ಜಾರ ಯಾಕಾದ್ರು The person you are speaking with has put your call. ಜೀವನದಲ್ಲೇ ಏನೆಲ್ಲವನ್ನು ತಿಳ್ಕೋಬೇಕು, ಏನೆಲ್ಲವನ್ನು ಉಪಕರಿಸಬೇಕು. ಆದ್ರ ಕನಿಷ್ಠ ಪಕ್ಷ ಬಹಳ ಭವಮಾಲೆಗಳಸ್ತು. ಏನಂತದು? ಭವಮಾಲೆಗಳಸ್ತು. ಹಂಗಂದ್ರೇನು? ಇನ್ನಷ್ಟು ಔಷಧ ತಗೊಂಡಿರ ಅಂದಂಗನ? ಏನು ಇನ್ನು ಎಷ್ಟು ದಿನ ಇದು? ಸಾಕು ದಿನ ಪಕ್ಷ, 15 ದಿವಸ ಪಕ್ಷ, ತಿಂಗಳ ಅಮಾಸೆ ಒಂದು ಹುಣ್ಣೆ, ಎಷ್ಟು ಹುಣ್ಣೆ ಸಾವ, ಎಷ್ಟು ಅಮಾಸೆ ಸಾವ, ಎಲ್ಲರ ನಿನ್ ಲೆಕ್ಕ ಮುಗಿಯುವುದು. ಮುಗಿಸಿದನ ಎಂಜಿಕ್ ಬಂದಂಗ ಕಾಲನ ದೂತರು ಕಾಲ್ ಪಿಡಿದೆಳೆವಾಗ ತಾಳೆಂದರೆ ತಾಳುವರೇ ಏನಂತ ಪ್ರಶ್ನೆ ಒಂದು. ಕಾಲನ ದೂತರು ಅಂದ್ರೆ ಈ ದಿನ ಪಕ್ಷ ಮಾಸ ಮಾಡಿಯಲ್ಲ, ಇದರ ದೇವ ಯಾರೋ? ಕಾಲಪುರುಷ. ಕಾಲಪುರುಷನ ಹೆಸರು ಯಮ. ಯಮನ ಆಳುಗಳು ಯಮದೂತರು. ಕಾಲನ ದೂತರು ಅಂದ್ರೆ ಏನು? ಯಮದೂತರು, ಹೌದಿಲ್ಲ? ಅವ್ರು ಇವರು ಒಂದು ಸದ್ಯ ನಮ್ಮ ಇಬ್ರಾಹಿಂ ಸುತಾರ್ ಅಂತ ನಮ್ಮ ಅಣ್ಣ ಒಬ್ಬ ಬಹಳ ಚಂದ ಹಾಡ್ತಿದ್ದ. ಅವರು ನಿನ್ನ ಕರೆಯಲಾಕ ಯಮದೂತರು ಬರ್ತಾರಂತ. ಅವ್ರು ರಾತ್ರಿ ಸರ್ವಜ್ಞಾಗ ಆಡ ಮಂದಿಗೆ ಆವಾಗಿರೋ ಗೊತ್ತು, ನಮಗ್ ಬರಬಾರ್ದು ಅಂತ ಹೇಳಿ. ಪುಣ್ಯ ಇದ್ರೆ ಬಿಡ್ತಾರಂತ, ಪಾಪ ಇದ್ರೆ ಒಯ್ತಾರಂತ. ನಿನ್ನ ಕರೆಯಲಾಕ ಯಮದೂತರು ಬರ್ತಾರಂತ ಅಂತಂದ ಪುಣ್ಯಕ್ಕೆ ಏನ್ ಮಾಡವ ಹಿಂಗ್ ಬಳ್ಳ ಮಾಡ್ಯಾರ, ರೊಕ್ಕ ತೋರ್ತಾವ ಹಿಂಗ. ನಮಗ್ ಬಂದಾರ ಮಂದಿ 10 ರೂಪಾಯಿ ಕೊಟ್ಬಿಡು. ಆಗ ನಾವು ಸಣ್ಣವ್ರಿಂದ ಬಹಳ ಖುಷಿ ಇದ್ದೀವಿ ರುದ್ರಣ್ಣ. ಏನಿಲ್ಲ ನೋಡ, ರಾತ್ರಿ ಬಯಲಾಟ ಏನು, ಪರ್ಯಾಟ ಏನು, ಪಂಚಕ ಹೊಲಕ್ ಹೋಗ್ತಿದ್ವಿ, ಸಂಜೆ ಮನೆಗ್ ಬರ್ತಿದ್ವಿ, ಪಾಡ್ತಂಗ ಹೋಳಿಗೆ ಉಂಡು ಕೇಳಿಸಿ ರಾತ್ರಿ ಎಲ್ಲ ಆಟ ನೋಡುದೇನು, ಬಹಳ ಖುಷಿ ಇದ್ವಿ ನಾವು. ಏನಾಯ್ತು, ಈ ದಿನ ಪಕ್ಷ ಇವೆಲ್ಲವೂ ಕೂಡ ಅನಂತ ಕಾಲನಲ್ಲಿ ಮಾಡಿದ ಅಂತ ಗಣಿತಗಳಿವು. ಅಂತವು ನೀನಲ್ಲ, ನೀನು ಅನಂತನು.
ಅಂತವಂತ ಇಮೇ ದೇಹ ನಿತ್ಯಶ್ಯ ಉಕ್ತಾಹ. ನಿನಗೇನಂತಾರ? ಉಕ್ತಾಹ, ನಿನಗೆ ಹೇಳುತ್ತಾರೆ ನೀನು ನಿತ್ಯನೆಂದು. ಶಬ್ದ ಅಲ್ಲೇ ನಿತ್ಯ ಉಕ್ತಾಹ. ನಿನಗೆ ಹೀಗೆ ಹೇಳುತ್ತಾರೆ ನೀನು ನಿತ್ಯನು, ದೇಹಾದಿಗಳು ಅನಿತ್ಯಗಳು. ಅಲ್ಲಿ ಒಂದನೇ ಪದ ನೋಡಿದ್ರಲ್ಲ, ಇದು ನಿತ್ಯ ಇದನಿತ್ಯ ಬರೇ ಬಂದಿರಲ್ಲ ಮುಂದೆ ನೀವೀಗ ಅದನ್ನೆಲ್ಲ ಹೊಂದಿಸ್ಬೋರಿ ಅದನ್ನು. ಹೌದು, ಕೋಣೆ ನೋಡಿ. ಅರಿಯದ ಅಜ್ಞಾನವನು ಅರಿವ ವಿವೇಕವನು ಅರಿದ ವಿದ್ಯೆಯನು ಅದ್ವಿತೀಯವಾಗಿ ಅರಿವ ಗುರು ಶಂಭುಲಿಂಗದೊಳು ಅನ್ಯವಿಲ್ಲದೆ ಮೆರೆವ ಸದ್ರೂಪ ನೀನು ಅಹುದರಿಂದ. ಬಹಳ ಗ್ರಾಮೀಣ ಉದಾಹರಣೆ ಇದು. ಹೌದು. ಹಂಗ ಸುಮ್ಮನೆ ನೀನು ಒಂದು ಸೈಕಲ್ ಮೋಟರ್ ತಗೊಂಡ್ ಬಂದಿಪ್ಪ. ಸೈಕಲ್ ಮೋಟರ್ ತಗೊಂಡ್ ಬಂದ ಯಾರೋ ಗಡಬಡಿ 4 ಮಂದಿ ಗೆಸ್ಟ್ ಬಂದಿದ್ರು, ಅವ್ರಿಗೆಲ್ಲ ಏನು ಟ್ರೀಟ್ಮೆಂಟ್ ಮಾಡ್ರೆ ಅದನ್ನ ಸೈಕಲ್ ಮೋಟರ್ ಚಾವಿ ಒಂದ್ ಕಡೆ ಎಲ್ಲೇ ಇಟ್ಟಾರ. ಅವ್ರನ್ನೆಲ್ಲ ಗೆಸ್ಟ್ ಬಂದವ್ರಿಗೆಲ್ಲ ಟ್ರೀಟ್ಮೆಂಟ್ ಮಾಡಿ ಅವ್ರನ್ನೆಲ್ಲ ಇಂಟರ್ವ್ಯೂ ಮುಗಿಸಿ ಅವ್ರನ್ನೆಲ್ಲ ಹೊರಗೆ ಹಾಕಿ ಮತ್ತೆ ಹೋಗ್ಬೇಕಾಯ್ತು. ಸೈಕಲ್ ಮೋಟರ್ ಚಾವಿ ಹುಡುಕಾಡಕ್ ಹೋಗಿ ಸಿಗುವಲ್ಲ. ಇಟ್ಟವ್ನ ಏನ ಹೌದಲ್ತಮ್ಮ? ಏನು ಮಠ ಎಲ್ಲ ಕಿತ್ತೋದ್ರು ಸಿಗೋಲ್ಲ, ಮತ್ತೆ ಎಲ್ಲಿಟ್ಟಿ? ಹೌದಾ? ಏನ್ ಸಾಕಾಗಿ BP ಹೆಚ್ಚಾಗಿ ಮುಖ ಒರೆಸ್ಕೊಂಡು ಬಾತ್ರೂಮ್ ಹೋಗಿ ಮುಖ ತಗೊಂಡು ಹೊಳೆ ಬರ್ಬೇಕು ನೆನಪಾತ. ಈ ನೆನಪು ಬಂದದ್ದು ಎಲ್ಲಿಂದ? ನೆನಪು ಹೋಗಿದ್ದೆಲ್ಲೇ? ಅರಿವನರಿವೆ ಮರೆವನರಿವೆ, ಅರಿವು ಮರೆವು ಎಂಬೆರಡ ಇರವನರಿವೆ. ಹೌದಾ? ಅರಿತವನು ನೀನೇ, ಮರೆತವನು ನೀನೇ, ಅರಿವು ಮರೆವು ಎರಡನ್ನು ಹೇಳುವವನು ನೀನೇ. ನೀನು ಅನುಸೂತನು, ಅರಿವೆ ಮರೆವೆಗಳು ನಿನ್ನ ಮುಂದೆ ಅವು ಅನಿತ್ಯಗಳು. ಅವು ತರಲ್ಲ. ಹೌದಿಲ್ಲ? ಹೌದಿಲ್ಲ? ನೀನು ಅರಿವು ಮರೆವು ಮರೆವು ಅರಿವು ಎಲ್ಲನ್ನೂ ಅರಿಯುವ ವಿದ್ಯಾರೂಪನು ನೀನು. ಇದನ್ನೆಲ್ಲ ನೀವು ಕೇಳಬೇಕಾದ್ರೆ ಪರಮಾಣು ಬೋಧೆಯಲ್ಲಿ ಬರ್ಬೇಕು. ಪರಮಾಣು ಬೋಧೆಯ 1ನೇ ಪ್ರವರ್ತಕ ಕರ್ಮ ಸಂಧಿಯ 3ನೇ ಸೂತ್ರದಲ್ಲಿ ಅವನು ಹಿಂಗ ಬರ್ದಾನ ಅದನ್ನ. ವಿದ್ಯಾಮಯನು ನೀನು, ಅವಿದ್ಯಾಮಯನು ನೀನು, ವಿದ್ಯಾಮಯನು ನೀನು, ಜಗದ್ ಬೀಜನು ಬೋಧಾ ದ್ವಿತೀಯರು. ಈ ಸದ್ರೂಪಾನುಸಂಧಾನವನ್ನ ನೋಡ್ಬೇಕಲ್ಲಿ, ಅದ್ರ ವೈಭವ ನೋಡ್ಬೇಕಲ್ಲಿ ಪರಮಾಣು ಬೋಧೆಯಲ್ಲಿ ಬಂದ. ಇದು ಮುಗಿದ ಕೂಡಲೇ ಅದನ್ನ ಶುರು ಮಾಡಾಕಿರಿ. ಇದು ಮುಗಿದ್ರಲ್ಲ, ಮುಗಿದ ತಕ್ಷಣ ನಿಮ್ಮ ಗುರಿ ಎಲ್ಲಿರ್ಬೇಕಂದ್ರೆ ಪರಮಾಣು ಬೋಧೆಯನ್ನು ಮುಗಿಸ್ಬೇಕು. ಹೌದಿಲ್ಲ? ಗೀತೆನ ಇದು ಮುಗಿದ್ಕೊಳ್ಳಿ ಗೀತಾ ನಾವು ಆಯ್ತಪ್ಪ ಗೀತಪ್ಪ. ಒಂದು ಗುರಿ ಹಾಕೋರಿಪ್ಪ ರುದ್ರಣ್ಣ. ಈಗ 11ನೇ ಪದಕ್ಕೆ ಬಂದಿರಿ. ಇದನ್ನ ಏನ್ಪ ಟರ್ಮ್ಸ್ ಅಂಡ್ ಕಂಡೀಷನ್ ಅಂದ್ರೆ ಡಿಸೆಂಬರ್ 30-31 ಮುಗಿಸ್ಬೇಕು. ಇದನ್ನ ನೀವು ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಆತು ಅಂದ್ರೂ 1-2 ಅನ್ನೋದ್ರ ಮುಗಿಸ್ಬೇಕು. ಯಾಕಂದ್ರೆ 4 ತಾರೀಕಿನಿಂದ 14 ತಾರೀಕಿನವರೆಗೆ ಜನವರಿ 24 ಗಣಮಠ ಶಿವಯೋಗಿಗಳ ಆಶ್ರಮದಲ್ಲಿ ಶಿವಯೋಗಿಗಳಿಂದ ರಚಿತವಾದ ಸ್ವರವಚನಗಳು ಎಂಬ ಗ್ರಂಥ ಮೇಲೆ ಒಂದಿಷ್ಟು ಮಂದಿ ಯೂನಿವರ್ಸಿಟಿ ಎಲ್ಲರೂ ಅದನ್ನು ಬರೆಯುವವರಿದ್ದಾರೆ. ಅದು ನಾನು ಉಪನ್ಯಾಸವನ್ನು ಮಾಡಬೇಕು, ಮಾಡಿದ್ದನ್ನ ಅವರು ಬರೀಬೇಕು. ಒಂದು ಹೊತ್ತು ಶ್ರೀಮದ್ ಭಗವದ್ಗೀತೆಯನ್ನ ಲಿಂಗಸೂರು ಕಾಲೇಜಿನಲ್ಲಿ ಯುವ ವಿದ್ಯಾರ್ಥಿಗಳು ಮತ್ತು ಪೋಷಕರು ಮತ್ತು